2 ಬಾರಿ ಅವರು ಗೆದ್ದಿರೋದು ನಾವು ಕೌಂಟ್ ಮಾಡಿದ್ರು ಕೂಡ 64,000 ಆಯಿತು. ಆದರೆ ಬಂಧುಗಳೇ, ಇವತ್ತು ನಮ್ಮ ಸನ್ಮಾನ್ಯ ಶಿವರಾಮೇಗೌಡರು ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರಥಮ ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ 82,000 ಮತಗಳಿಂದ ಗೆದ್ದಿದ್ದಾರೆ ಬಂಧುಗಳೇ ಇವತ್ತು. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಂತರದಲ್ಲಿ ಅವರು ಗೆಲ್ತಾರೆ. ಲಕ್ಷಾಂತರ ಮತಗಳ ಅಂತರದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಂಧುಗಳೇ. ಅಲ್ಲೇನು ನಡೀತಾ ಇಲ್ಲ, ತಾವೆಲ್ಲರೂ ಆರಾಮಾಗಿ ಕೂಡಬಹುದು. ತಾವೆಲ್ಲರೂ ಕೂಡ ಈ ಕಡೆ ತಿರುಗಿ ಆರಾಮಾಗಿ ಕೂಡಬಹುದು. ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಯಾವುದ್ರ ಬಗ್ಗೆ ತಾವು ತಲೆ ಕೆಡಿಸ್ಕೋಬೇಡಿ. ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ, ಆ ಖುಷಿಯಲ್ಲಿ ಅವ್ರು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ತಾವು ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ತಾವು ಕುತ್ಕೋಬೇಕು. ಬಂಧುಗಳೇ, ಇವತ್ತು ವಿಶೇಷವಾಗಿ ಇನ್ನು ಯಡಿಯೂರಪ್ಪ ಅವರು ಇನ್ನೂ ಬಂದಿಲ್ಲ, ಇನ್ನು ವಿಮಾನಾಶ್ರಯದಲ್ಲಿ ಅವರು ಬರ್ತಾ ಇದ್ದಾರೆ. ಬಂಧುಗಳೇ, ವಿಶೇಷವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸುಳ್ಳಿನ ಗ್ಯಾರಂಟಿಗಳ ಬಗ್ಗೆ ನಮ್ಮ ಶ್ರೀರಾಮುಲು ಅವರು ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋದಕ್ಕೆ ಹೋಗಲ್ಲ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಕೈ ಜೋಡಿಸಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಇವತ್ತು ದಯಮಾಡಿ ನನ್ನ ಮುಖ್ಯಮಂತ್ರಿ ಸ್ಥಾನ ಉಳಿಸ್ರಿ, ಒಂದು 2-3 ಸೀಟ್ ಗೆದ್ದಿಲ್ಲ ಅಂದ್ರೆ ಅದು ಮೈಸೂರು ಭಾಗದಲ್ಲಿ ಕೂಡ ಸೋಲ್ತೀವಿ ಅನ್ನೋ ಭಯ ಅವ್ರಿಗೆ ಇವತ್ತು ಕಾಡ್ತಾ ಇದೆ. ಲಾಸ್ಟ್ಗೆ ಮೈಸೂರಲ್ಲಿ ಸೋತೋಗ್ಬಿಟ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬಹಿರಂಗವಾಗಿ ನಾನೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ಕೊಂತ ಇದ್ದಾರೆ. ಇವತ್ತು ನಮ್ಮ ಕೊಪ್ಪಳ ಸಭದ ಇವತ್ತೇನು ನಮ್ಮ ಸಾರ್ವಜನಿಕ ಸಭೆಯ ಮೂಲಕ ಒಂದು ಮಾತನ್ನು ಹೇಳ್ತೀನಿ ಬಂಧುಗಳೇ, ಇವತ್ತು ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಲೋಕಸಭಾ ಚುನಾವಣೆಗಳು ಮುಗಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಒಂದು ಕ್ಷಣ ಕೂಡ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್ ಕೊಡಿಸೋ ಪ್ರಶ್ನೆಯೇ ಇಲ್ಲ ಬಂಧುಗಳೇ. ಇವತ್ತು ಏನಿದ್ರು ಕೂಡ ఢిల్లీ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಒಲವು ಅವರ ಪ್ರೀತಿ ಏನಾದರೂ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಮೇಲೆ ಇದೆ. ಹಾಗಾಗಿ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ MP ಎಲೆಕ್ಷನ್ ಆದ ತಕ್ಷಣ ಇಳಿಸಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆತುರದಲ್ಲಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೈ ಜೋಡಿಸಿ ಇವತ್ತು ಎಲ್ಲರನ್ನ ಬೇಡ್ಕೊಂತ ಇದ್ದಾರೆ, ಹೆಂಗಾದ್ರೂ ಮಾಡಿ ಮೈಸೂರಾದ್ರೂ ಗೆಲ್ಸಿ ಅಂತ ಹೇಳಿ ಬಂಧುಗಳೇ.